ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೈ ಫಸ್ಟ್ ವ್ಲಾಗ್ ಇನ್ 2026. ಐ ಆಮ್ ಟೂ ಎಕ್ಸೈಟೆಡ್ ಹೆಂಗಿದು ಗೋ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ ಅಂತ. ನನ್ನ ವ್ಲಾಗ್ ನೋಡ್ತಿರೋ ನೀವು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸೊ ಇವತ್ತು ನನ್ನ ವೀಡಿಯೋನ ನಾನೇ ಮಾಡ್ಕೋಬೇಕಾಗಿದೆ. ಬಿಕಾಸ್ ನನ್ನ ಮನೇಲಿ ನಮ್ಮ ಅಕ್ಕನೂ ಇಲ್ಲ, ನಮ್ಮ ಅಮ್ಮನೂ ಇಲ್ಲ ನನ್ನ ವೀಡಿಯೋನ ಶೂಟ್ ಮಾಡೋಕ್ಕೆ. ಸೊ ನಮ್ಮ ವೀಡಿಯೋನ ನಾನೇ ಶೂಟ್ ಮಾಡ್ಕೊತಿರೋದ್ರಿಂದ ನಾನು ಯಾವ ಥರ ಶೂಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಹೆಂಗಾಗುತ್ತೆ ಅಂತಲೂ ಔಟ್ಪುಟ್ ಹಾಕ್ತೀನಿ. ಸೊ ಎಲ್ಲರೂ 2026 ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ವ್ಲಾಗ್ ಅಂತ, ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ. ಸೊ ನಾನು ಅಷ್ಟೇ ಈ 2026 ಒಬ್ಳು ಕಂಟೆಂಟ್ ಕ್ರಿಯೇಟರ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಇಂಟ್ರೆಸ್ಟಿಂಗ್. ಇಂಥ ಕ್ಯಾಂಡಿಡೇಟ್ ಬೇಕ್ರಿ ಬೆಂಗಳೂರು ಸಿಟಿಗೆ. ಐ ಡೋಂಟ್ ನೋ, ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ, ಬಟ್ ಬರುತ್ತೆ. ನನ್ನ ವಾಯ್ಸ್ ಕೂಡ ಹೆಂಗಿದೆ ಅಂತ ನಿಜ ನಂಗೆ ಗೊತ್ತಿಲ್ಲ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಮೇಕಪ್ ಮಾಡ್ಕೊಂಡಿದ್ದೀನಿ ಗೈಸ್, ಯಾಕಂದರೆ ವೀಡಿಯೋ ಶೂಟ್ ಮಾಡಬೇಕಲ್ಲ. ಆಮೇಲೆ ತೋರಿಸ್ತೀನಿ ನಾನು ಹೆಂಗಿರ್ತೀನಿ ಮನೇಲಿ ಅಂತ. ಸ್ವಲ್ಪ ಗುಂಡ್ಗುಂಡಕ್ಕಾಗಿದ್ದೀನಲ್ವಾ? ಚಪ್ಪಿ ಚಿಕ್ಸ್ ಬಂದಿದೆ. ತಿಂದು 2025 ಸರಿಯಾಗಿ ತಿಂದಿದ್ದೀನಿ. ಹಂಗೆ ಸುತ್ತಾಡಿದ್ದೀನಿ ತುಂಬ. ಮೊನ್ನೆ ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ಸೊ ಇವಾಗ ನಾವು ವಿಡಿಯೋ ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ, ವಿಡಿಯೋ ಶೂಟ್ ಹೆಂಗೆ ಮಾಡೋದು ಅಂತ ನೋಡೋಣ. ಔಟ್ಡೋರಲ್ಲಿ ರೀಲ್ಸ್ನ ಶೂಟ್ ರೀಲ್ಸ್ ಅಲ್ಲ, ಜಸ್ಟ್ ವೀಡಿಯೋ ಕ್ಲಿಪ್ಪು. ಬಿಕಾಸ್ ನಾನು ಎಡಿಟ್ ಮಾಡೋಕ್ಕೋದು, ರೀಲ್ಸ್ ಮಾಡಲ್ಲ. ನಾನು ಕ್ಲಿಪ್ನ ತೊಗೊಂಡು ರಾಕ್ ಕ್ಲಿಪ್ನ ತೊಗೊಂಡು ಅದನ್ನು ಎಡಿಟ್ ಮಾಡೋದು ಅಷ್ಟೇ. ಸೊ ಹೋಗೋಣ. ಸೊ ಸ್ಲಿಪ್ಪರ್ ಹಾಕ್ಕೋಬೇಕು. ಒಂದು 5 ಮಿನಿಟ್ಸ್ ಹಾಕೊಂಡು ಹೋಗೋಣ. ಸ್ಲಿಪ್ಪರ್ ಹಾಕ್ಕೋಬೇಕು. ಒಂದು 5 ಮಿನಿಟ್ಸ್ ಹಾಕ್ಕೊಂಡು ಹೋಗೋಣ ಆಯಿತಾ. ಹಿಡ್ಸ್ ತೊಗೊಂಡಿದ್ದೆ ನಾನು ಬೆಂಗಳೂರಲ್ಲಿ ನಮ್ಮ ಆಂಟಿ ಮನೆಗೆ ಹೋದಾಗ. ನಮ್ಮ ಆಂಟಿ ಮನೆಗೆ ಹೋದಾಗ ಬೆಂಗಳೂರಲ್ಲಿ ತೊಗೊಂಡಿದ್ದೆ ಆಯಿತಾ ಹಿಡ್ಸು. ಅದಂತೂ ನಾನು ಹಾಕ್ಕೊಂಡಿರೋ ಸುಮ್ಮನೆ. ನಾನು ಕಾಲೇಜ್ ಒಂದು ಸ್ವಲ್ಪ ಕುಳ್ಳುಕಿದ್ದೀನಿ, ನಾನು ಸ್ವಲ್ಪ ಶಾರ್ಟ್ ಇದ್ದೀನಿ. ಅದಕ್ಕೆ ಹೋಗಿದ್ವಲ್ಲ ಮಲ್ಲೇಶ್ವರಂ ಅನಿಸುತ್ತೆ. ಅಲ್ಲಿಗೆ ಹೋದಾಗ 300 ರೂಪಾಯಿ ಕೊಟ್ಟು ಒಂದು ಹಿಡ್ಸ್ ಸ್ಲಿಪ್ಪರ್ ತೊಗೊಂಡಿದ್ದೆ. ಕಾಲೇಜಿಗೆ ಹಾಕ್ಕೊಂಡು ಹೋಗೋಣ ಅಂತ. ಒಂದಿನ ಹಾಕ್ಕೊಂಡೋಗಿಲ್ಲ. ಅದು ಬಿಟ್ಟು ಇನ್ನೊಂದೇನೋ ಸ್ಲಿಪ್ಪರ್ ತೊಗೊಂಡಿದ್ದು 400 ಕೊಟ್ಟು ಚಿಕ್ಕಮಂಗ್ಳೂರಲ್ಲೇ. ಅದನ್ನೇ ಹಾಕೊಂಡು ಅದರಲ್ಲಿ ಎಷ್ಟು ಸರ್ತಿ ಬಿದ್ದಿದೆ ಅಂತ ನನಗಂತೂ ಗೊತ್ತಿಲ್ಲ. ಬರೀ ಉಲ್ಟಾ ಪಲ್ಟಾ, ಬರೀ ಸ್ಕಿಡ್ ಆಗುತ್ತೆ. ಅದರಲ್ಲಿ ಸ್ಕಿಡ್ ಆಗುತ್ತೆ, ಸ್ಲಿಪ್ ಆಗುತ್ತೆ ಕೆಳಗಡೆ. ಸೊ ಹೋಗೋಣ. ಬಿಸಿಲಿದೆ, ಸರಿಯಾಗಿ ಬಿಸಿಲಿದೆ. ಚಿಕ್ಕಮಂಗ್ಳೂರು ಅಂತಾರೆ, ಬಟ್ ಬಿಸಿಲಂತೂ ಫುಲ್ ಶೈನಿ ನೋಡ್ತಿದ್ದೇವೆ. ಸೊ ಇಲ್ಲಿದೆ ಇಲ್ಲಿಟ್ಟು ನಾವು ಇವತ್ತು ವೀಡಿಯೋ ಶೂಟ್ ಮಾಡೋಣ, ರೀಲ್ಸ್ ಶೂಟ್ ಮಾಡೋಣ. ಫೋನ್ ಇದೆ, ಇನ್ನೊಂದು ಫೋನ್ ಇದೆ. ಅದರಲ್ಲಿ ರೀಲ್ಸ್ ಅಲ್ಲ, ವೀಡಿಯೋ ಕ್ಲಿಪ್ಸ್, ಬರೀ ವೀಡಿಯೋ ಕ್ಲಿಪ್ಸ್ನ ಶೂಟ್ ಮಾಡಿಕೊಂಡು ಹೋಗೋದು. ಇದು ಯಾವ ಕ್ಯಾಮ್ರಾ ಇಟ್ಟಿದ್ದೀನಿ ಅಲ್ಲಿ ಈ ಫೋನ್ನ ಇಟ್ಟು ಶೂಟ್ ಮಾಡ್ಕೊಂಡು ಹೋಗೋಣ ಗೈಸ್ ಆಯಿತಾ. ಶೂಟ್ ಮಾಡೋದ್ಮೇಲೆ ಸಿಗ್ತೀನಿ. ಸೊ ನಾನು ಹೆಂಗೆ ಶೂಟ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಶೂಟ್ ಆದ್ಮೇಲೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ. ವಿಡಿಯೋ ಶೂಟ್ ಆದಮೇಲೆ ಸಿಗ್ತೀನಿ. ವಿಡಿಯೋ ಶೂಟ್ ಆಯಿತು. 2 ದಿನ ಬಿಟ್ಟರೆ ನನಗೆ CS ಎಲೆಕ್ಟಿವ್ಸ್ ಇದೆ ಆಯಿತಾ. ಎಕ್ಸಾಮ್ ಹೆಂಗೆ ರಜೆ ಕೊಟ್ಟಿರೋದು. ನಾನು ಓದ್ಕೊಳ್ಳೋದು ಬಿಟ್ಟು ವೀಡಿಯೋ ಶೂಟ್ ಮಾಡಿಕೊಂಡು ನಂದು ಕ್ರಾಫ್ಟ್ ಒಂದಿದೆ, ಕ್ರಾಫ್ಟಿಂದು ಇನ್ಸ್ಟಾಗ್ರಾಮಿಂದು. ಕ್ರಾಫ್ಟಿಗೋಸ್ಕರ ಕ್ರಾಫ್ಟಿಂದೆಲ್ಲ ಮಾಡ್ಕೊಂಡು ಕೂತಿದ್ದೀನಿ. ಬಟ್ ಇದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ. ನಿಮ್ಮಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟಾಗಿ ಪೊಲೀಸ್ ಹಿಡ್ಕೊಡ್ಬೇಕು.
ವೀಡಿಯೋ ಅಂತೂ ಮಾಡ್ಕೊತಿದ್ದೀನಿ, ಎಲ್ಲ ಕ್ಲಿಪ್ಸ್ಗಳು ಬಟ್ ಇವತ್ತಿನ ಮಾತ್ರ ಬಿಡಬೇಕು ಅಂತ ಅಂದ್ಕೊಂಡೆ ವ್ಲಾಗ್ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಓದ್ಕೊಳ್ಳೋಕ್ಕಿಂತ ಮುಂಚೆ ವೀಡಿಯೋ ಎಲ್ಲ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ. ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಗೈಸ್, 5 ಮಿನಿಟ್ಸ್. ಸೊ ಫೇಸ್ ವಾಶ್ ಆಯಿತು, ಡ್ರೆಸ್ ಚೇಂಜು ಕೂಡ ಆಯಿತು. ಈಗ ಪಾತ್ರೆ ತೊಳೆಯೋಣ, ಹಂಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ, ಆಮೇಲಿಂದ ಓದ್ಕೊಳ್ಳೋಕೆ ಕರೆಕ್ಟ್ ಆಗುತ್ತೆ. ಸಂಜೆ ಮೇಲಂತೂ ಓದ್ಕೊಳ್ಳೇಬೇಕು, ಯಾಕಂದರೆ 2 ದಿನ ಬಿಟ್ಟು ನಂಗೆ CS ಎಲೆಕ್ಟಿವ್ ಇದೆ. ಓದ್ಕೊಂಡಿಲ್ಲ ಅಂದರೆ ಡಮಾರ್ ಆಗ್ತೀನಿ. ಅದಕ್ಕೆ ಕಣೋ ಹೈಸ್ಕೂಲ್ವರೆಗೂ ಆದರೂ ಓದ್ಕೋಬೇಕು ಅನ್ನೋದು. ಓದಕ್ ಬರಲ್ಲ, ಕಿರ್ಚಕ್ ಮಾತ್ರ ಬರುತ್ತೆ. ತುಮ್ಕಿ ಹೊಡಿತೀನಿ. ಕಾಲ್ ಬರ್ತೀನಿ. ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ವಾಶ್ ಮಾಡಬೇಕು ಅಷ್ಟೇ. ಈಗ ಸ್ವಲ್ಪ ಮನೆ ಕೆಲಸ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಪಾತ್ರೆ ತೊಳೆದಾಗಿದೆ. ಡೈಲಿ ಇಷ್ಟಿರಲ್ಲ ಪಾತ್ರೆ, ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಇದೆ. ಬಿಕಾಸ್ ಬೆಳಿಗ್ಗೆನೇ ಅಮ್ಮ ತೊಳೆದಿಟ್ಟೋಗಿರ್ತಾರೆ. ಬರೀ ತಿಂಡಿ ಪ್ಲೇಟ್ಸ್ ಮತ್ತು ಅಡುಗೆದು ಸ್ವಲ್ಪ ಇರುತ್ತಲ್ವ, ಅದು ಮಾತ್ರ ಇರ್ತಿತ್ತು. ಬಟ್ ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ. ಸೊ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಬಟ್ಟೆ ಎಲ್ಲ ಒಣಗಕ್ಕಾಯಿತು, ಕ್ಲಿಪ್ ಹಾಕ್ಬೇಕಷ್ಟೆ. ಮಿಸ್ಟ್ರಿಗಳು ಪಾತ್ರೆಯನ್ನ ತನ್ನಿನ ಮೇಲೆ ಆಲ್ರೆಡಿ ಟೈಮು 3:30 ಆಗಿದೆ ಆಯಿತಾ. 3:30 ಆಗಿದ್ರು ಇನ್ನೂ ನನಗೆ ಊಟ ಮಾಡೋಕ್ಕೇನೇ ಮನಸ್ಸಿಲ್ಲ. ಈ ಮನೇಲಿದ್ದರೆ ಅಂತೂ ನನಗೆ ಊಟ ಇದ್ರೆ ಮನೆ ಊಟ ಮಾಡಬೇಕು ಊಟ ಅಂತ ಒಂದಿರು ಊಟ ಇದ್ರೆ ಮನೆ ಊಟ ಮಾಡಬೇಕು ಊಟ ಅಂತ ಒಂದಿರು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಹೊಟ್ಟೆನೇ ಹಸಿಲ್ಲ ಮನೇಲಿದ್ರೆ. ಆದರೂ ಬೆಳಿಗ್ಗೆ ಹೊತ್ತು ರಾತ್ರಿ ಹೊತ್ತು ಹೊಟ್ಟೆ ಹಸಿರುತ್ತೆ. ಬಟ್ ಮಧ್ಯಾಹ್ನ ಹೊತ್ತಂತೂ ಏನಾದರೂ ಹುಡ್ಕೋಣ, ತಿನ್ನೋಣ, ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ಕುರುಕ್ತಿ ತಿನ್ನೋಣ ಅಂತಲೇ ಅನಿಸುತ್ತೆ. ಊಟ ಮಾಡೋಕ್ಕಂತೂ ಮನಸ್ಸೇ ಆಗಲ್ಲ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಸೊ ಈಗ ಊಟ ಮಾಡ್ತೀನಿ, ಊಟ ಮಾಡಿ ಓದ್ಕೊಳ್ಳೋಕೆ ಕೂತ್ಕೊತೀನಿ. ಸೊ ಈ ನನ್ನ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು.